ಅಮ್ಮ ಬಾಲ್ ಬೇಕು, ಕಾಸು ಕೊಡು. ಅಮ್ಮ ನಂಗೆ ಹೊಟ್ಟೆ ಇಷ್ಟ ಊಟ ಕೊಡು. ಅಮ್ಮ ಟ್ರಿಪ್ ಹೋಗ್ಬೇಕು, ಅಪ್ಪನ ಹತ್ರ ದುಡ್ಡು ಇಸ್ಕೊಡಮ್ಮ. ಅಮ್ಮ ಟೈಮ್ ಆಯಿತು, ಕಾಲೇಜ್ಗೆ ತಿಂಡಿ ಕೊಡಮ್ಮ. ಹೀಗೆ ಪ್ರತಿದಿನವೂ ಅಮ್ಮ ಇಲ್ಲದೆ ದಿನವಿಲ್ಲ. ಅಮ್ಮ ಅಮ್ಮ ಎನ್ನದ ದಿನವಿಲ್ಲ, ಅಮ್ಮ ಎನ್ನದ ಕ್ಷಣವಿಲ್ಲ. ನಮ್ಮ ಹುಟ್ಟನ್ನು ನೋಡಿ ಕಣ್ಣೀರಲ್ಲೂ ಸಂಭ್ರಮಿಸುವವಳು ಅಮ್ಮ. ಅಮ್ಮ ಈ ಒಂದು ಪದದಲ್ಲಿ ಪ್ರೀತಿ, ತ್ಯಾಗ, ಬದುಕಿನ ಅರ್ಥವಿದೆ. ನಾವು ಹುಟ್ಟುವ ಮೊದಲು ನಮ್ಮ ಹೃದಯದ ಬಡಿತವನ್ನು ಕೇಳುವವಳು ಅಮ್ಮ. ನಾವು ಕಣ್ಣು ತೆರೆದು ನೋಡುವ ಮೊದಲ ಮುಖವೂ ಅಮ್ಮ. ಅಮ್ಮ ಎಂದರೆ ಕೇವಲ ಒಂದು ಹೆಣ್ಣು ಅಲ್ಲ, ಒಂದು ಭಾವನೆ, ಬದುಕು. ನಾವು ದುಃಖದಲ್ಲಿದ್ದಾಗ ನಾನಿದ್ದೀನಿ ಎಂದು ಧೈರ್ಯ ತುಂಬುವ ಅಮ್ಮ. ನಾವು ತಪ್ಪು ಮಾಡಿದರೂ ಕ್ಷಮಿಸಿ ನಮ್ಮ ಪರ ನಿಲ್ಲುವ ಅಮ್ಮ. ಮನೆಯಲ್ಲಿರುವ ಎಲ್ಲರ ಹೊಟ್ಟೆ ತುಂಬಿಸಿ ನಂತರ ಮಾತ್ರ ತನ್ನ ಹೊಟ್ಟೆಯ ಬಗ್ಗೆ ಯೋಚಿಸುವವಳು ಅಮ್ಮ. ತಾನು ಹೊಸ ಬಟ್ಟೆ ಹಾಕದೇ ಇದ್ದರೂ ಮಕ್ಕಳಿಗೆ ಹೊಸ ಬಟ್ಟೆ ತರುವವಳು ಅಮ್ಮ. ರಾತ್ರಿ ನಿದ್ದೆ ಬಾರದಿದ್ದರೂ ನಮ್ಮ ಜ್ವರ ಕಡಿಮೆಯಾಗುವವರೆಗೂ ಕಣ್ಣು ಮುಚ್ಚದೆ ಕುಳಿತುಕೊಳ್ಳುವವಳು ಅಮ್ಮ. ನಡೆಯಲು ಕಲಿಸಿದವಳು, ಮಾತನಾಡಲು ಕಲಿಸಿದವಳು, ಒಳ್ಳೆಯದ್ದು ಕೆಟ್ಟದ್ದು ತಿಳಿಸಿದವಳು, ನಮ್ಮ ಯಶಸ್ಸನ್ನು ನಮಗಿಂತ ಹೆಚ್ಚು ಸಂಭ್ರಮಿಸುವವಳು ಅಮ್ಮ. ಆದರೆ ನಮ್ಮ ನೋವಿನಲ್ಲಿ ಮೌನವಾಗಿ ಅಳುವವಳು ಅಮ್ಮ. ಪ್ರಪಂಚವೇ ನಮ್ಮ ವಿರುದ್ಧ ನಿಂತರೂ ನಮ್ಮ ಪರವಾಗಿ ನಿಲ್ಲುವ ಏಕೈಕ ಹೃದಯ ಅಮ್ಮ. ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ, ಹಣದಿಂದ ಕೊಳ್ಳಲು ಆಗುವುದಿಲ್ಲ. ಅವಳ ತ್ಯಾಗವನ್ನು ಮಾತಿನಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನಾವು ದೊಡ್ಡವರಾದ ಮೇಲೆ ನಮ್ಮ ಬ್ಯುಸಿ ಜೀವನದಲ್ಲಿ ಅಮ್ಮನ ಜೊತೆ ಮಾತನಾಡುವುದನ್ನೇ ಕಡಿಮೆ ಮಾಡುತ್ತೇವೆ. ದಿನಕ್ಕೆ 5ರಿಂದ 10 ನಿಮಿಷ ಮಾತನಾಡಿದರೂ ಆ 5ರಿಂದ 10 ನಿಮಿಷಕ್ಕಾಗಿ ಅಮ್ಮ ದಿನವಿಡೀ ಕಾಯುತ್ತಾಳೆ. ನೆನಪಿರಲಿ, ಅಮ್ಮ ಇದ್ದರೆ ಮನೆ ಸ್ವರ್ಗದಂತಿರುತ್ತದೆ. ಅಮ್ಮ ಇಲ್ಲದ ಮನೆ ಎಷ್ಟೇ ದೊಡ್ಡದಿದ್ದರೂ ಖಾಲಿಯಾಗಿರುತ್ತದೆ. ಆದ್ದರಿಂದ ಬದುಕಿರುವವರೆಗೂ ಅಮ್ಮನನ್ನು ಪ್ರೀತಿಸಿ ಗೌರವಿಸೋಣ. ಯಾಕೆಂದರೆ ನಮಗೆ ಮತ್ತೊಂದು ಜೀವನ ಸಿಗಬಹುದು, ಆದರೆ ಮತ್ತೊಮ್ಮೆ ಇದೇ ಅಮ್ಮ ಸಿಗುವುದಿಲ್ಲ. ದೇವರೇ ಬಂದು ಎದುರು ನಿಂತರೂ ನಮ್ಮಮ್ಮನ ಪ್ರೀತಿ ಕೊಡಲು ಸಾಧ್ಯವೇ ಇಲ್ಲ.